ಇವ್ರು ಎತ್ಕೊ ಹೋಯ್ತೀನಿ ಅಂತಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರ, ಟೈಮ್ 10 ಗಂಟೆ ಆಗಿದೆ. ನಾನಿಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ನಮ್ಮ ಸಿಸ್ಟರ್ ಅವರ ಆಂಟಿ ಮನೆ ಗೃಹ ಪ್ರವೇಶ. ಸೊ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇಲ್ಲಿ ಈ ಪೂಜೆ ಮಾಡ್ತಾಯಿದ್ರು, ಗಣಪತಿ ಹೋಮ ಅದರದ್ದೆಲ್ಲ ಮುಗ್ದಿತ್ತು. ನನಗೆ ಇದು ಏನು ಅಂತ ಅರ್ಥ ಆಗಲಿಲ್ಲ. ಇದು ಅಷ್ಟದಿಕ್ಪಾಲಕರಿಗೆ ಬಲಿ ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ವಿವರಣೆ ಕೊಟ್ಟರು ನನಗೆ. ವರುಣ, ವಾಯು, ಕುಬೇರ, ಈಶಾನ್ಯ ಇವಿಷ್ಟು ಅಷ್ಟದಿಕ್ಪಾಲಕರುಗಳ ಕೆಲಸವೇ ನಮ್ಮನ್ನ 8 ದಿಕ್ಕುಗಳಿಂದ ಕಾಯೋದು. ಹಾಗಾಗಿ ಇವಾಗ 8 ದಿಕ್ಕಿಗೂ ಕೂಡ ಈ ರೀತಿ ಬಲಿ ಪೂಜೆ ಮಾಡೋದಕ್ಕೆ, ಅನ್ನ ಇಡೋದಕ್ಕೆ ಒಂದೊಂದು ಕಡೆ ಸ್ಪೇಸ್ ಇರಲ್ವಲ್ಲ, ಹಾಗಾಗಿ ಒಂದೇ ಕಡೆ ಈ ರೀತಿ ಇಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ನೆಕ್ಸ್ಟು ತಿಂಡಿ ವಾಂಗಿಬಾತು ಮತ್ತು ಕೇಸರಿಬಾತ್ ಮಾಡಿಸಿದ್ರು. ಹಾಗಾಗಿ ತಿನ್ಕೊಂಬಂದು ಕೂತಿದ್ದೀನಿ. ಏನು ಒಳಗಡೆ ಮನೆ ದೇವ್ರದ್ದು ಒಂದು ಪೂಜೆ ಕಾರ್ಯ ನಡೀತಾ ಇದೆ. ಅದು ಬಿಟ್ಟರೆ ಏನೆಲ್ಲ ಪೂಜೆ ಎಲ್ಲ ಆಗಿದೆ. ಸೊ ನೆಕ್ಸ್ಟು ಹೋಮ್ ಟೂರ್ ಕೂಡ ಹಾಕ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಸೊ ಇದು ಕಂದಾಯ ಪೂಜಿಸೋದು ಅಂತ ಹೇಳ್ಬಿಟ್ಟು ಅಂತ ಇವರು ಮನೆ ದೇವರು ಕರೆಸ್ಬಿಟ್ಟು ಈ ರೀತಿ ಏನೇ ಒಂದು ಶುಭ ಕಾರ್ಯ ಮಾಡಿದ್ರು ಮಾಡಿಸ್ತಾರೆ. ಇದು ಗೊತ್ತಿರ್ಬೋದು ನಿಮಗೆ, ಸಿದ್ದಪ್ಪಾಜಿ ಕಪ್ಪಡಿ ಇದೆಯಲ್ಲ ಅಲ್ಲಿ ದೇವರು. ಹೆಬ್ಬಾಳು ಚುಂಚನಕಟ್ಟೆ ಸೈಡ್ ಬರುತ್ತಲ್ಲ ಕಪ್ಪಡಿ, ಅಲ್ಲಿದು ದೇವರು. ನಾನು ಎಷ್ಟೊಂದು ಫಂಕ್ಷನ್ಸ್ಗಳಲ್ಲಿ ನೋಡಿದ್ದೀನಿ ಈ ರೀತಿ ಪೂಜೆ ಮಾಡಿಸ್ತಾ ಇರ್ತಾರೆ. ಮತ್ತು ಕಪ್ಪಡಿನಲ್ಲೂ ಅಷ್ಟೇ, ಅವರು ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಸಿದಾಗ ಕೂಡ ಈ ಥರ ದೇವ್ರನ್ನ ಕರೆಸಿ ಪೂಜೆನ ಮಾಡಿಸ್ತಾರೆ. ಇವಾಗ ಮನೆದು ಹಾಗೆ ಚಿಕ್ಕದಾಗಿ ಒಂದು ಹೋಮ್ ಟೂರ್ ನೋಡಿ. ಇದು ಪಿಕ್ಚರು ಫ್ರಂಟದು ಹೀಗೆ ಬರುತ್ತೆ. ಸಿಂಗಲ್ ಫ್ಲೋರ್ ಮನೆ, ಸ್ವಲ್ಪ ಜಾಗ ಕೂಡ ಇದೆ ಪಕ್ಕದಲ್ಲಿ. ಇನ್ನೂ ಅರ್ಧಕ್ಕರ್ಧ ಜಾಗ ಬಿಟ್ಟು ಅರ್ಧಕ್ಕೆ ಮಾತ್ರ ಕಟ್ಸಿದ್ದಾರೆ. ಸೊ ಇವಾಗ ಇದು ಎಂಟ್ರೆನ್ಸು, ಮೇನ್ ಡೋರಲ್ಲಿ ಗಣೇಶ ಬಂದು ಆ ಕಡೆ ಈ ಕಡೆ ಎಲಿಫೆಂಟ್ ಇದೆ. ಇದೆಲ್ಲ ಮಾಮೂಲಿ ಗೊತ್ತೇ ಇರುತ್ತೆ ನಿಮಗೆ, ಟೀ ಕೂಡು. ಇದು ದೇವ್ರ ಮನೆ ಹೀಗಿದೆ. ವೈಟ್ ಟೈಲ್ಸ್ ಮತ್ತು ಗೋಲ್ಡ್ ಕಲರ್ ಬಾರ್ಡ್ರಿಂದ ಓಮ್ ಅಂತ ಬರುತ್ತೆ, ಈ ರೀತಿ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಯಾವುದು ಏನೇನು ಅಂತ ಹೇಳ್ಬಿಟ್ಟು, ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ಹೀಗೆ ಓಮ್ ಇದೆ ಮತ್ತು ಫುಲ್ಲು ಗ್ಲಾಸ್ ಇದೆ ದೇವ್ರ ಮನೆದು. ಈ ರೀತಿ ಗಣೇಶಂದು ಕ್ಲೋಸ್ ಆಗುತ್ತೆ ಮುಖ, ಈ ಥರ ದೇವ್ರ ಮನೆನ ಬಾಗಿಲು ಕ್ಲೋಸ್ ಮಾಡಿದ್ರೆ. ಹಾಗೆಯೇ ಇದು ಕಿಚನ್ ಅಂತೂ ಸಿಕ್ಕಾಬಿಟ್ಟೆ ಸ್ಪೇಸ್ ಇದೆ. ಎಷ್ಟೊಂದು ಡ್ರಾಯರ್ಸ್ಗಳೆಲ್ಲ ಇದೆ. ಇಲ್ಲೂ ಮೇಲೂ ಕೂಡ ಇದೆ. ಇದೆಲ್ಲ ಗ್ಲಾಸ್ದು. ಹಾಗೆಯೇ ಇಲ್ಲಿ ಈ ಕಡೆ ಸೈಡು ಸಿಂಕು, ಮತ್ತು ಇಲ್ಲಿ ಕೆಳಗಡೆ ಕಟ್ಟಿಸ್ಬೇಕಾದ್ರೆ ಕೆಳಗಡೆ ಕಲ್ಲು ಹಾಕಿಸ್ಬಿಡಿ, ಆವಾಗ ಏನೂ ಆಗೋಲ್ಲ ಸಿಂಕ್ದು ಕೆಳಗಡೆಗೆ. ಸೊ ಡ್ರಾಯರ್ಗಳಂತೂ ವಿಶಾಲವಾಗಿದೆ. ಎಷ್ಟೊಂದು ಪಾತ್ರೆಗಳನ್ನ ತುಂಬೋದು ಅಂತ ಹೇಳ್ಬಿಟ್ಟು ಅಂತ. ಮತ್ತು ಇದು ಗ್ರೇ ಕಲರ್ ಹಾಕ್ಸಿದ್ದಾರೆ, ಹಾಗಾಗಿ ಅಷ್ಟು ಗಲೀಜು ಕೂಡ ಆಗೋಲ್ಲ. ಒಂದೇನಂತಂದರೆ ವೈಟು ಹಾಕ್ಸಿದ್ರೆ ಮತ್ತು ಲೈಟ್ ಕಲರ್ಸ್ ಹಾಕಿದ್ರೆ ಬೇಗ ಗಲೀಜಾಗುತ್ತೆ. ಮತ್ತು ನಮಗೆ ಹೆಂಗಸರಿಗೆ ಕೆಲಸ ಜಾಸ್ತಿ ಇರುತ್ತೆ, ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ಬಟ್ ಈ ರೀತಿ ಡಾರ್ಕ್ ಕಲರ್ಸ್ ಎಲ್ಲ ಹಾಕ್ಸಿದ್ರೆ ಅಷ್ಟು ಗಲೀಜಾಗೋದಿಲ್ಲ. ನಾನು ಎಷ್ಟು ಇಲ್ಲಿ ಹಾಗೆ ಸಿಂಪಲ್ಲಾಗಿ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಪಾತ್ರೆಗಳನ್ನ ತುಂಬ್ಕೋಬೋದು ಇದಕ್ಕೆ. ಒಂದು ಕಿಚನ್ದು ಚಿಮ್ಮಿದು. ನಾನು ಸಾಮಾನ್ಯವಾಗಿ ಕೆಲವೊಂದು ಕಡೆ ಗೃಹ ಪ್ರವೇಶಕ್ಕೆಲ್ಲ ಹೋದಾಗ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೆದಿರ್ತೀನಿ, ಆದರೆ ಕೆಲವೊಂದು ಕಡೆ ತೆಗಿಲಿಕ್ಕೆ ಹೋಗಲ್ಲ. ಇವಾಗ ಇದಕ್ಕೂ ಮುಂಚೆ ನಮ್ಮೂರಲ್ಲಿ 2 ಕಡೆ ಹೋಗಿದ್ದೆ ಗೃಹ ಪ್ರವೇಶಕ್ಕೆ, ಬಟ್ ಏನೂ ತೆಗಿಲಿಲ್ಲ ವೀಡಿಯೋಸ್ನ. ಇಲ್ಲಿ ಎಲ್ಲ ನಮಗೆ ಗೊತ್ತಿರೋರೇ, ನೆಂಟರುಗಳೇ, ಹತ್ರದವ್ರನ್ನೇ. ಪಾಪ ಅವರು ಏನೂ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕೆಲವರು ನಾನು ಕೆಲವೊಂದು ಫಂಕ್ಷನ್ಸ್ಗಳಲ್ಲಿ ವೀಡಿಯೋ ಮಾಡಿಲ್ಲ ಅಂದರೆ ಆಮೇಲೆ ಕೇಳ್ತಾರೆ, ನೀನು ಯಾಕೆ ಆ ಫಂಕ್ಷನ್ಸ್ದು ವೀಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಇದು ಟಿ ವಿ ಕ್ಯಾಬಿನೆಟು. ಈ ಕಡೆ ಪೇಂಟಿಂಗ್ ಈ ರೀತಿ ಇದೆ. ಇದು ದೂರದಕ್ಕೆ ನೋಡೋದಕ್ಕೆ ಒಂದು ರೀತಿ ಟೈಲ್ಸ್ ರೀತಿ ಕಾಣಿಸುತ್ತೆ, ಒಂದು ರೀತಿ ರಿಚ್ ಕಲರ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಇದು ಶೋಕೇಸ್. ಈ ಕಡೆ ಒಂದಿದೆ, ಆ ಕಡೆ ಡೋರ್ ಪಕ್ಕದಲ್ಲಿ ಒಂದಿದೆ. ಕಿಟಕಿ ಮತ್ತು ಚೆನ್ನಾಗಿ ತೆಗೆದಿದ್ದಾರೆ. ಗಾಳಿ ಬೆಳಕು ಅಂತೂ ಈ ಮನೆಗೆ ಚೆನ್ನಾಗಿ ಬರುತ್ತೆ. ಅದೇ ಮೇಯ್ನ್ ಅಲ್ವಾ, ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ಈ ಲಿವಿಂಗ್ ಏರಿಯಾನೂ ಅಷ್ಟೇ ದೊಡ್ಡದಾಗಿದೆ. ಮತ್ತು ಇದು POP ಮಾಡಿಸಿರೋ ಫ್ಯಾನ್.
ಫ್ಯಾನು ಮತ್ತು ಬಲ್ಬ್ಗಳು ಲೈಟಿಂಗ್ಸ್ದೆಲ್ಲ ನಾನು ಹಾಕಿ ತೋರಿಸಿಲ್ಲ. ಹಾಗೆಯೇ ಇದು ಒಂದು ರೂಮು. ಒಂದೊಂದು ಗೋಡೆಗೆ ಈ ರೀತಿ ಪೇಂಟಿಂಗ್ಸ್ ಮಾಡಿಸಿರ್ತಾರೆ. ಹಾಗೆ ಇದು ವಾರ್ಡ್ರೋಬು, ಇದು ಮಿರರು. ಇಲ್ಲಿ ಪೂಜೆ ಮಾಡಿದ್ದಾರೆ, ಅವ್ರ ಮಂದಿಯವ್ರು ಪೂಜೆ ಮಾಡಿದ್ದಾರೆ. ಈ ವಾರ್ಡ್ರೋಬು ಹೀಗಿದೆ. ಇದು ಸ್ಲೈಡಿಂಗ್ ಡೋರು, ಬ್ಲ್ಯಾಕು ಮತ್ತು ವೈಟ್ ಕಲರಲ್ಲಿದೆ. ಡೋರ್ದು ಚೆನ್ನಾಗಿದೆ, ಎಲ್ಲ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ವಾರ್ಡ್ರೋಬ್ಸ್ ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇವಾಗ ಇದು ಇನ್ನೊಂದು ರೂಮು. ಇದಕ್ಕೂ ಅಷ್ಟೇ ಎಂಟ್ರೆನ್ಸ್ ಎಲ್ಲ ಮಿರರ್ ಕೊಟ್ಟಿದ್ದಾರೆ. ಒಂದೇ ರೂಮ್ ಥರನೇ ಇನ್ನೊಂದು ರೂಮ್ ಇಲ್ಲ. ಇನ್ನೊಂದು ರೂಮಲ್ಲಿ ಆ ಕಡೆ ಸೈಡಿಗೆ ಮಿರರ್ ಇತ್ತು, ಈ ಕಡೆಗಿದೆ ಮಿರರು. ಫುಲ್ ಇದೆ ಲೆಂತಿ ಮಿರರ್ದು. ಮತ್ತು ಈ ಕಡೆ ಸೈಡ್ದು ವಾರ್ಡ್ರೋಬ್ಸ್ ಎಲ್ಲ ಹೀಗಿದೆ ನೋಡಿ. ಇದು ವಾಲ್ ಪೇಂಟಿಂಗ್ ಈ ರೀತಿ ಇದೆ. ಈ ಥರ ಪೇಂಟಿಂಗ್ ಇದ್ದರೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ, ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದು ಓಪನ್ದು ವಾರ್ಡ್ರೋಬು, ಓಪನ್ ಈ ಕಡೆ ಈ ರೀತಿ ಎಳೆಯೋವಂಥದ್ದು. ಕೆಲವರು ನಾನು ಲಾಸ್ಟ್ ಟೈಮ್ ಒಂದು ಮನೇದು ಹಾಕಿದಾಗ ನಿಮ್ಮ ಮನೇನ ಸೇಲ್ ಮಾಡ್ತೀರಾ, ನಿಮ್ಮ ಈ ಥರ ಮನೆ ಸೇಲಿಂಗ್ದಿದ್ರೆ ನಂಬರ್ ಕೊಡಿ ಅಂತ ಕೇಳಿರಿ. ಸೊ ಇಲ್ಲಿ ನಂಬರ್ ನಾನು ಹಾಕ್ತೀನಿ. ನಿಮಗೆ ಯಾರಿಗಾದ್ರೂ ಮನೆ ಬೇಕು, ಸೈಟ್ ಬೇಕು ಅಂತ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಇದು ಯಾವುದೇ ಥರ ಪ್ರಮೋಷನ್ಸು ಅಲ್ಲ, ಏನೂ ಅಲ್ಲ, ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಹಾಕಿದ ಮನೆ ವಿಡಿಯೋ ಸುಮಾರು 7 ಲಕ್ಷದಷ್ಟು ಜನ ನೋಡಿದ್ದಾರೆ. ಅದಕ್ಕೆ ಇನ್ನೂ ಕಮೆಂಟ್ಸ್ ಬರ್ತಾನೆ ಇದೆ, ಮನೆ ಸೇಲ್ ಮಾಡ್ತೀರಾ. ಆಲ್ರೆಡಿ ಅದು ಮನೆ ಸೇಲ್ ಆಗಿದೆ. ಸೊ ಪಾಪು ಮಲಗಿದೆ. ಇದು ಒಂದು ಅಟ್ಯಾಚ್ ಬಾತ್ರೂಮು. ನಾನು ಹೇಳ್ತಾ ಇದ್ದಲ್ವ, ಆಲ್ರೆಡಿ ಆ ಮನೆ ಸೇಲ್ ಆಗಿದ್ರು ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಮನೆ ಸೇಲ್ ಮಾಡ್ತೀರಾ ಏನೋ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾನೆ ಇದ್ದೀರಾ. ಅದಕ್ಕೋಸ್ಕರ ನಂಬರ್ ಹಾಕ್ತಾಯಿದ್ದೀನಿ. ನಿಮ್ಗೇನಾದ್ರು ಮನೆ ಬೇಕು, ಸೈಟ್ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಗೊತ್ತಿದ್ರೆ ಹೇಳ್ತಾರೆ. ಸೊ ಇದು ಬಚ್ಚಲ್ ಮನೆ, ಕಡೆ ಹಾಕ್ಸಿದ್ದಾರೆ ಹಂಡೆ ಒಲೆ. ಸ್ಪೇಸ್ ಇದೆ. ಇಲ್ಲಿ ಯಾವುದೇ ಥರ ಟಾಯ್ಲೆಟ್ ಯೂಸ್ ಮಾಡಿಲ್ಲ, ಜಸ್ಟ್ ಬಚ್ಚಲ್ ಮನೆ ಅಷ್ಟೇ. ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ. ಹಾಗೆಯೇ ಇದು ಯುಟಿಲಿಟಿ ಏರಿಯಾ. ಸೊ ಪಾತ್ರೆ, ಬಟ್ಟೆ ಆ ರೀತಿ ಇದಕ್ಕೆ. ಮತ್ತು ಹೊರಗಡೆ ಒಂದು ಸಿಂಕ್ ಕೂಡ ಇದೆ. ಇನ್ನು ಎಂಟ್ರೆನ್ಸು ಆ ಕಡೆಯಿಂದ ನೋಡಿದ್ರೆ ಹಾಲ್ದು ಎಂಟ್ರೆನ್ಸ್ ಹೀಗೆ ಕಾಣಿಸುತ್ತೆ. ಮನೆ ತುಂಬ ಹೆಂಗಸ್ರಿದ್ರೇ ಒಂದು ರೀತಿ ನೆಂಟರು ಅಂತ ಅನಿಸುತ್ತೆ. ಗಂಡಸ್ರು ಎಷ್ಟೇ ಜನ ಇದ್ದರೂ ಆಚೆಲಿ ಕೂತಿರ್ತಾರೆ. ಸೊ ಮನೆಯಲ್ಲಿ ಒಳಗಡೆ ಹೆಂಗಸ್ರು ಇರ್ತಾರೆ, ಮತ್ತು ಅವ್ರು ಓಡಾಡ್ತಾರೆ, ಏನೋ ಜನ ಇದ್ದಾರೆ ಅಂತ ಅನಿಸುತ್ತಲ್ವ. ಇವಾಗ ಮೇಲ್ಗಡೆ ತೋರಿಸ್ತೀನಿ ಬನ್ನಿ. ಸೊ ಯಾಕಂದರೆ ಸ್ವಲ್ಪ ಜನ ಮಾತ್ರ ಇದ್ದರು, ಎಲ್ಲ ಊಟಕ್ಕೆ ಹೋಗಿರೋ ಅವಾಗ ಮಾತ್ರ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ನನಗೂ ಏನೋ ಗೊತ್ತಿಲ್ಲ, ಒಂದು ರೀತಿ ಗೃಹ ಪ್ರವೇಶಕ್ಕೆಲ್ಲ ಸಾಮಾನ್ಯವಾಗಿ ನಮ್ಮೂರಲ್ಲೂ ಅಷ್ಟೇ ಗೃಹ ಪ್ರವೇಶ ಅಂತಂದರೆ ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ, ನಾನು ಹೋಗ್ತೀನಿ ಮುಯ್ಕೊಡು ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ಮನೆ ಅಂತನದು ಒಬ್ಬೊಬ್ರಿಗೂ ಒಂದೊಂದು ರೀತಿ ಕನಸಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ಬಜೆಟ್ ಇರುತ್ತೆ. ಪ್ರತಿಯೊಬ್ರಿಗೂ ಕೆಲವೊಬ್ಬರು ಹೀಗೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ, ಅದು ಇನ್ನೊಂದು ರೀತಿಯಾಗಿರುತ್ತೆ. ಫ್ಯಾನ್ ಹಾಕಿದ್ದಾರೆ. ಮೇಲ್ಗಡೆ ಕೂಡ ಪಾಪು ಮಲಗಿತ್ತು ಅಂತ ಕೂತಿದ್ರು. ಸೊ ಹಾಗೆ ಇದು ವಾರ್ಡ್ರೋಬು ನಾನು ಹೇಳ್ತಾ ಇದ್ದೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರದ್ದು ಕೆಲವೊಂದು ಅದೇ ಥರ ಕಟ್ಟಿರ್ತಾರೆ, ಕೆಲವೊಬ್ಬರು ಅಂದ್ಕೊಂಡ ರೀತಿಯೇ ಕಟ್ಟಿರೋಕ್ಕಾಗಲ್ಲ. ಸೊ ನೋಡೋದ್ರಲ್ಲಿ ಏನೋ ತಪ್ಪಿದೆ. ಸೊ ಹಾಗಾಗಿ ನನಗೆ ಗೃಹ ಪ್ರವೇಶಗಳಿಗೆ ಹೋಗೋದಕ್ಕೆ, ಮನೆ ನೋಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ನಮ್ಮೂರಲ್ಲೂ ಅಷ್ಟೇ ತುಂಬ ಗೊತ್ತಿರೋರಿಗೆಲ್ಲ ನಾನು ಆಲ್ಮೋಸ್ಟ್ ನಾನೇ ಹೋಗ್ತೀನಿ ಗೃಹ ಪ್ರವೇಶಕ್ಕೆ. ಹೋಗ್ಬಿಟ್ಟು ಮುಯಿ ಕೊಟ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡು ಮನೆ ನೋಡ್ಕೊಂಡು ಬರ್ತೀನಿ. ಅದು ನಾನು ಸಂಜೆ ಟೈಮ್ ಹೋಗ್ತೀನಿ, ಯಾರೂ ಇರೋಲ್ಲ ಅಷ್ಟಾಗಿ ಜನ, ಅವಾಗ ಹೋಗ್ತೀನಿ ಸಂಜೆ ಟೈಮ್. ಸೊ ಇದು ಮೇಲ್ಗಡೆ ಒಂದು ಅಟ್ಯಾಚ್ ಬಾತ್ರೂಮ್. ಎಲ್ಲ ಚೆನ್ನಾಗಿದೆ ಮನೆ. ಇವಾಗ ನಾನು ಈ ಕಡೆ ಡೋರ್ ಕ್ಲೋಸ್ ಮಾಡಿಕೊಂಡು ಬಂದೆ. ಇದು ಮೇಲ್ಗಡೆ ತಾರಸಿ ಕೂಡ ವಿಶಾಲವಾಗಿದೆ. ಈ ರೀತಿ ಎಲ್ಲ ಆದರೆ ಎಷ್ಟೊಂದು ಪಾಟ್ಗಳೆಲ್ಲ ಇಟ್ಕೋಬೋದು, ಗಿಡ ಎಲ್ಲ ಬೆಳೆಸೋತೀನಿ ಅಂತ ಅನ್ನೋರಿಗೆ. ಸಾಮಾನ್ಯವಾಗಿ ಇನ್ನೂ ಪಕ್ಕದಲ್ಲೇ ಜಾಗ ಇದೆ ಅವ್ರಿಗೆ. ಸೊ ಇದು ಮನೆಯ ಸುತ್ತಮುತ್ತ ಇರುವಂಥ ವ್ಯೂ. ಅಂದರೆ ಇಲ್ಲಿ ಇವಾಗ ಎಲ್ಲ ಮನೆಗಳೆಲ್ಲ ಕಟ್ಕೋತಾ ಇದ್ದಾರೆ. ಅಂದರೆ ಏನು ತುಂಬ ಡಿಸ್ಟೆನ್ಸ್ ಎಲ್ಲ ಇಲ್ಲ, ಆಲ್ರೆಡಿ ಪಕ್ಕದಲ್ಲೆಲ್ಲ ಎಷ್ಟೊಂದು ಮನೆಗಳೆಲ್ಲ ಇದ್ದಾವೆ ನೋಡಿ. ಯಾಕಂದರೆ ಇವಾಗೆಲ್ಲ ಜನ ಏನೇ ಇಲ್ಲ ಅಂದರೂ ಫಸ್ಟು ಒಂದು ಮನೆ ಮಾಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂದುಬಿಡುತ್ತೆ. ಇವ್ರು ಎತ್ಕೊ ಹೋಯ್ತೀನಿ ಅಂತಿದ್ರು ಅಂತ ಇಲ್ಲಾಡು ಸಂಜೆ ಪಾರ್ವತಮ್ಮ ತೆಗೆವರಪ್ಪ, ಪಾರ್ವತಮ್ಮ ತೆಗೆಯವ ನನ್ನ ತೆಗೆಯವ ಅನ್ನುತ್ತ.
ಇಲ್ಲಿ ಟ್ವಿನ್ಸ್ ಮಕ್ಕಳು ಬಂದಿರೋ, ಸೊ ಅವ್ರನ್ನ ಎಲ್ಲರೂ ಎತ್ಕೊಂಡು ಖುಷಿ ಪಡ್ತಾಯಿದ್ರು. ನೆಕ್ಸ್ಟು ಊಟಕ್ಕೆ ಬಂದೆ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಪೂರಿ, ಸಾಗು, ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಪಲ್ಯ, ಮೆಣಸಿನ್ಕಾಯಿ ಬಜ್ಜಿ, ಬಾದುಷಾ, ಹಪ್ಪಳ, ಸೊ ಬನಾನಾ, ಶಾವಿಗೆ ಪಾಯಸ ಎಲ್ಲ ಊಟ ಅಂತೂ ಮಸ್ತಾಯಿತು. ಅನ್ನ ಸಾಂಬಾರು ಎಲ್ಲ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ನಾದಿನಿ ಮನೆಗೆ ಬಂದ್ವಿ. ಮಳೆ ಬರ್ತಾಯಿತ್ತು, ಹಾಗಾಗಿ ಇಲ್ಲೂ ಸ್ವಲ್ಪ ಟೀ, ಕಾಫಿ ಮತ್ತು ಚಕ್ಲಿ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಜೋರು ಮಳೆ ಬರ್ತಾಯಿತ್ತು. ಇವಾಗ ಮಳೆ ನಿಂತು ಇವಾಗ ಅರಿಶಿನ ಕುಂಕುಮ ತೊಗೊಂಡು ಹೊರಟ್ವಿ. ಸೊ ಅವ್ರ ಮನೆಯಿಂದ ಕೆಳಗಡೆ ಇಳಿದು ಬರ್ಬೇಕಾದ್ರೆ ನೋಡಿ ನೀರು ನೋಡಿ ಎಷ್ಟೊಂದು ಹರ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಮಳೆಯೆಲ್ಲ ಬಂದಾಗ ಒಂದು ರೀತಿ ಮಣ್ಣಿನ ವಾಸನೆ ಚೆನ್ನಾಗಿರುತ್ತಲ್ವ. ಯಾರಿಗೆಲ್ಲ ಮಣ್ಣಿನ ವಾಸನೆ ಇಷ್ಟ ಕಮೆಂಟ್ ಮಾಡಿ. ಇನ್ನೂ ನಾವು ಮನೆಗೆ ಬಂದರೂ ಕೂಡ ಮಳೆ ನಿಲ್ಲೇ ಇಲ್ಲ, ಬರ್ತಾನೆ ಇದೆ ನೋಡಿ. ಇವಾಗ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಇವಾಗ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ಚಿಗುರಿದೆ. ಈ ಟೈಮಲ್ಲಿ ಹೊಸ ಗಿಡಗಳನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಮಳೆ ಬರ್ತಾ ಇತ್ತಲ್ಲ, ನಾವು ಕೂಡ ಸ್ವಲ್ಪ ಹೊತ್ತು ಮಲಗಿದ್ದು ಮನೆಯಲ್ಲಿ. ಯಾಕೋ ಇವತ್ತು ಊಟ ಬೇಡ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಮಶ್ರೂಮ್ ಇತ್ತು. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು, ಇನ್ನು ಹಾಳಾಗುತ್ತೆ ಮಶ್ರೂಮು, ಅಷ್ಟೊಂದೇನು ಫ್ರೆಶ್ನೆಸ್ ಇರಲಿಲ್ಲ. ಇವತ್ತು ಮಾಡಬೇಕಿತ್ತು, ಬೆಳಗ್ಗೆನೇ ಅಲ್ಲೋಗಿದ್ವಲ್ಲ ಗೃಹ ಪ್ರವೇಶಕ್ಕೆ, ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಏನೂ ತಿಂಡಿ ಮಾಡಿರಲಿಲ್ಲ. ಸೊ ಇದನ್ನು ಜಸ್ಟ್ ಮಶ್ರೂಮ್ 65 ಮಾಡ್ತಾರಲ್ಲ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಶ್ರೂಮ್ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಊಟ ತಿಂಡಿ ಎಲ್ಲ ಬೇಡ ಅಂತಂದ್ರಲ್ಲ, ಸರಿ ಆಯಿತು ಇದನ್ನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತುಂಬಾ ಸಿಂಪಲು, ಅಷ್ಟೇ ಚೆನ್ನಾಗಿರುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಏನೋ ಚಿಕನ್ ಪೀಸಸ್ ತಿಂದಂಗಿರುತ್ತೆ ಟೇಸ್ಟು. ಕೆಲವೊಬ್ಬರು ಹೇಳ್ತಾರೆ ಇದು ಮಶ್ರೂಮು ನಾನ್ ವೆಜ್ ಅಂತ. ಇಲ್ಲ, ಮಶ್ರೂಮು ವೆಜ್ಜು ಇದು ನಾನ್ ವೆಜ್ ಅಲ್ಲ, ಯಾಕಂದರೆ ಇದು ಸಸ್ಯ ಅಲ್ವಾ. ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳಲ್ಲ, ಬೇಕು ಅಂದಾಗ ಹೀಗೆ ಮಾಡ್ಕೊತೀನಿ. ಹಾಗಾಗಿ ನಾನು ಸ್ಟೋರ್ ಮಾಡ್ಕೊಳ್ಳಲ್ಲ. ಈ ಥರ ಶುಂಠಿನ ಸ್ವಲ್ಪ ತೊಳೆದ್ಬಿಟ್ಟು ಎಷ್ಟು ಬೇಕಷ್ಟು ಈ ಥರ ಗ್ರೇಟರ್ ಮಾಡಿಕೊಂಡ್ರೆ ಆಯಿತು. ತುರಿದ್ಬಿಟ್ರೆ ಫ್ರೆಶ್ ಆಗಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಆಗುತ್ತೆ, ಮತ್ತು ಚೆನ್ನಾಗಿರುತ್ತೆ, ಸ್ಮೆಲ್ಲು ಫ್ರೆಶ್ ಆಗಿರುತ್ತೆ. ಹಾಗಾಗಿ ನನಗೆ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಎಲ್ಲನೂ ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ನಾನು ಸ್ವಲ್ಪನೇ ಹಾಕಿರೋದು ಶುಂಠಿನ, ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇದರಲ್ಲಿ ಹಲವಾರು ರೀತಿ ಮಾಡ್ತಾರೆ, ಬಟ್ ನಾನು ಹೀಗೆ ಮಾಡಿದ್ದೆ ಅಷ್ಟೇ, ಆದರೆ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಾಗೆಯೇ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ನಿಮಗೆ ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ನೀವು ಮೈದಾನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೈದಾನು ಯೂಸ್ ಮಾಡಿದ್ದೀನಿ, ಬಟ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಇವಾಗ ಮೈದಾ ಹಿಟ್ಟನ್ನ ಒಂದು 2 ಸ್ಪೂನಷ್ಟು ಸೇರಿಸ್ತಾಯಿದ್ದೀನಿ. ಇದು ಜಾಸ್ತಿ ಇಲ್ಲ ಮಶ್ರೂಮು, ಜಸ್ಟ್ 300 ಗ್ರಾಮಷ್ಟು ಇದೆ ಅಷ್ಟೇ. ಅಂದರೆ 1/4 kgಗಿಂತ 50 ಗ್ರಾಮ್ ಜಾಸ್ತಿ ಇದೆ, ತುಂಬ ಇಲ್ಲ ಮಶ್ರೂಮ್. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ ಅದಕ್ಕೆ. ಹಾಗಾಗಿ ನಿಮಗೆ ಬೇಕು ಅಂದರೆ ಕೂಡ ಒಂದು ಮೊಟ್ಟೆ ಕೂಡ ಹಾಕ್ಕೊಳ್ಳಿ. ನಾನೇನು ಹಾಕ್ತಾಯಿಲ್ಲ, ನಾನು ಇಷ್ಟೇ ಮಾಡಿದ್ದು. ಯಾಕಂದರೆ ಇದಾದರೆ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ನಾಳೆ ಬೆಳಿಗ್ಗೆಗೆ ನನಗೆ ತಿಂಡಿ ಮಾಡೋ ಐಡಿಯಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಗೃಹ ಪ್ರವೇಶದಲ್ಲೇ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು, ಮತ್ತು ಅದೇ ಇದೆ, ಮತ್ತು ನಾಳೆ ಸಂಜೆವರೆಗೆಲ್ಲ ಇದಿರಲ್ಲ ಅನ್ನೋದಕ್ಕೋಸ್ಕರ ನಾನು ಹೀಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಥರ ಮಾಡೋದಕ್ಕಿಂತ ಒಂದೊಂದು ರೀತಿ ಬೇರೆ ಬೇರೆ ಥರ ಮಾಡ್ತಾರೆ, ನಮಗೂ ಟೇಸ್ಟ್ ಬದಲಾವಣೆ ಆದಂಗೆ ಅನಿಸುತ್ತೆ. ಅಟ್ಲೀಸ್ಟ್ ನಾವು ಟ್ರೈ ಮಾಡಿದ್ವಿ ಅಂತ ಇರುತ್ತೆ. ನಮ್ಗೆ ಇಷ್ಟ ಆದರೆ ಇನ್ನೊಂದು ಸಲ ಮಾಡ್ಕೋಬೋದು, ಏನೋ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಬಿಟ್ಬಿಡ್ಬೋದು. ಇವಾಗ ನಾನು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಮಾತ್ರ ಚೆನ್ನಾಗಿತ್ತು. ಒಂದು ರೀತಿ ಯಾವ ರೀತಿ ಟೇಸ್ಟ್ ಅಂದರೆ ಚಿಕನ್ದೆಲ್ಲ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕಬಾಬು, ಚಿಕನ್ ಬಿರಿಯಾನಿ ಅದೆಲ್ಲ ನಾನು ತಿಂದೇ ಇಲ್ಲ, ನನ್ನ ಲೈಫಲ್ಲೇ ತಿಂದಿಲ್ಲ ನಾನು. ಬಟ್ ಡ್ರೈ ಗೋಬಿ ಥರ ಇತ್ತು, ಚೆನ್ನಾಗಿತ್ತು. ಬಟ್ ನನ್ನ ಮಗ ಹೇಳ್ತದ ಚಿಕನ್ ಥರ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಿತ್ತು ಅಂತ ಅಂದ್ಕೋತೀನಿ. ಸೊ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಅಂದರೆ ಇದು ಮಶ್ರೂಮ್ ಅಂತಂದರೆ ಸ್ವಲ್ಪ ವಾಟರ್ ಕಂಟೆಂಟ್ ಜಾಸ್ತಿ ಅಲ್ವಾ, ಹಾಕಿದಾಗ ಸೌಂಡ್ ಬರ್ತಾ ಇರುತ್ತೆ. ಅದೆಲ್ಲ ಸೌಂಡು ನಿಂತೋದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿರುಗಿಸಿ
ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಗೊತ್ತಾಗುತ್ತೆ ಚೆನ್ನಾಗಿ ಬೇಯೋ ಅಂಥದ್ದು. ಮಾತ್ರ ಫುಲ್ಲು ಗರಿಯಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಪ್ಲೈನಾಗಿ ತಿನ್ನೋದಕ್ಕಿಂತ ಖಾರವಾಗಿ ಏನಾದ್ರು ಚಟ್ನಿ ಅಥವಾ ಸಾಸ್ ಜೊತೆನಲ್ಲಿ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನಾವು ಯಾವುದೇ ಥರ ಸಾಸು ಚಟ್ನಿ ಎಲ್ಲ ಏನೂ ಮಾಡಿರಲಿಲ್ಲ ನಾನು ಜಸ್ಟ್ ಇಷ್ಟೇ ಹೀಗೆ ಮಾಡಿದ್ದೆ. ನಾನು ಸ್ವಲ್ಪ, ನನ್ನ ಮಗ ಸ್ವಲ್ಪ, ನಮ್ಮ ಮನೆಯವ್ರು ಸ್ವಲ್ಪ ತಿಂದ್ವಿ. ಸೊ ಇಷ್ಟ ಆಗಿತ್ತು. ಇದು ನೆಕ್ಸ್ಟ್ ಡೇ ಮಿಷಿನ್ ಎಲ್ಲನೂ ಈಚೆಗೆ ತೆಗ್ದಿದ್ದೀನಿ. ಸ್ವಲ್ಪ ರೋಸ್ ವಾಟರ್ ಹಾಳಾಗಿತ್ತು, ಅಂದರೆ ಡೇಟ್ ಎಕ್ಸ್ಪೈರ್ಡ್ ಆಗಿತ್ತು. ಇದನ್ನು ಹಾಕಿ ಒರೆಸೋಣ ನೋಡೋಣ ಅಂತ ಹೇಳ್ಬಿಟ್ಟು ಒರೆಸ್ದೆ. ಬಟ್ ಅಷ್ಟಾಗೇನು ಡೀಪಾಗಿ ಕಲೆಗಳು ಹೋಗಲಿಲ್ಲ, ಸ್ವಲ್ಪ ಮಾತ್ರ ಹೋಯ್ತು ಕಲೆ. ಅಂದರೆ ಫಸ್ಟ್ಗಿಂತ ಬೆಟರ್ ಅಂತ ಅಂದ್ಕೊಂಡೆ ಅಷ್ಟೇ. ಬಟ್ ಇದೆಲ್ಲ ನೀಟಾಗಿ ಏನಾದ್ರು ಕಲೆಗಳು ಹೋಗೋದಕ್ಕೆ ಐಡಿಯಾ ಇದ್ದರೆ ಹೇಳಿ, ಏನು ಹಾಕಿ ಒರೆಸಿದ್ರೆ ನೀಟಾಗಿ ವೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಫುಲ್ ವೈಟ್ ಮಿಷಿನು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಸ್ ಯೂಸ್ವಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.